ಏ ರುದ್ರ ನೋಡು, ಏನ್ ಹೇಳ್ತಾರಿಯೋ ನೀನು? ಈ ಮಾತು ಸತ್ಯವೇನೋ? ನಿಜದನೇ ನಿಜ. ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ತೀರಿ ಹೋದಳು. ರುದ್ರ, ರುದ್ರ, ತವರ ಮನೆಗೆ ಹೋಗಿ ಹೆರಿಗೆ ಮಾಡಿಸಿಕೊಂಡು ಬರುತ್ತೇನೆ ಎಂದು ಹೋದ ನಿನ್ನ ಹೆಂಡತಿ ಈ ನಿನ್ನ ಬಾಳಿನಲ್ಲಿ ಎಂಥ ದುರಂತವನ್ನೇ ತಂದು ಬಿಟ್ಟಳಲು. ಏ ರುದ್ರ, ನಿನ್ನ ಹೆಂಡತಿ ಸತ್ತಿಲ್ಲೋ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ ಎಂದು ನನಗೆ ಭಾಸವಾಗುತ್ತದೆ. ರುದ್ರ ನೋಡು, ಆ ಭಗವಂತ ಈ ನಿನ್ನ ಬಾಳಿನಲ್ಲಿ ಇಂಥ ದುರಂತವನ್ನು ತರಬಾರ್ದಾಗಿತ್ತಪ್ಪ. ನಿಜದಣಿ ನಿಜ, ನಿಜದಣಿ ನಿಜ. ಸೃಷ್ಟಿಕರ್ತನ ಸೆಳೆತದಲ್ಲಿ ಸಿಕ್ಕು ನನ್ನ ಸಂಸಾರ ನುಚ್ಚು ನೂರಾಯಿತು. ಬಡತನ ಎಂಬ ಬೇಗುದಿಯಲ್ಲಿ ಸಂಸಾರ ಎಷ್ಟೇ ಭಾರವಾದರೂ ನಾವು ಗಂಡ ಹೆಂಡತಿಯರು ಜಗ್ಗುತ್ತಿದ್ದೇವೆ. ರುದ್ರ, ನಿನ್ನ ಬದುಕೆಂಬ ಬಂಡೆಯ ಒಂದು ಚಕ್ರ ಕಿತ್ತೆ ಹೋಯ್ತುದನೇ ಕಿತ್ತೆ ಗಂಡ ಹೆಂಡತಿಯರು ಎಷ್ಟೇ ಭಾರವಿದ್ದರು ನಡೆಯುತ್ತಿದ್ದೇವುದನೇ. ಸೃಷ್ಟಿಕೃತ ಬ್ರಹ್ಮ ಬದುಕು ಜಟಕ ಬಂಡೆ. ಬದುಕು ಜಟಕ ಬಂಡೆ, ಇದು ಅದರ ಮಾಲೀಕ. ನನ್ನ ಮಗಳು ಅನಾಥಳಾದಳು, ಅನಾಥಳಾದಳು. ನನ್ನ ಮಗಳು ಪಾಪಿ ಹುಟ್ಟದಿದ್ದರೆ ನನ್ನ ಹೆಂಡತಿ ಸಾಯುತ್ತಿರಲಿಲ್ಲ. ಈ ಪಾಪಿ ಹುಟ್ಟದಿದ್ದರೆ ನನ್ನ ಹೆಂಡತಿ ಏ ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ನೋಡು, ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತೆಯನ್ನು ಒಡೆಯಬಾರದು ರುದ್ರ. ನೋಡು, ಯಾರ ಸಾವಿಗೂ ಯಾರ ಜನ್ಮವೂ ಕಾರಣವಲ್ಲ, ಯಾರ ಜನ್ಮಕ್ಕೂ ಯಾರ ಸಾವು ಕಾರಣವಲ್ಲ. ಈ ಪ್ರಪಂಚದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವರು ಸಾಯುತ್ತಾರೆ. ಹುಟ್ಟು ಮತ್ತು ಸಾವು
ಸಂಬಂಧವನ್ನು ಕಟ್ಟಲು ನಾವುಗಳು ಯಾರು? ನೋಡು, ಅವರವರ ಕರ್ಮಗಳನ್ನು ಅವರು ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುತ್ತಾರೆ. ರುದ್ರ, ಈ ಮಗುವನ್ನು ಅಂದರೆ ಯಾರ ಮನೆಯಲ್ಲಿ ಬಿಡಬೇಕೆಂದು ಯೋಚನೆ ಮಾಡಿರುವಿ? ಧನ್ಯರ, ನೀವಂದರೆ ನನ್ನ ಹೆಂಡತಿಯನ್ನು ಸತ್ತು ಹೋದು ಮರಿ ಅಂತೀರಾ? ಹೌದು ರುದ್ರ, ಮರೆಯಬೇಕು ರುದ್ರ, ಮರೆಯಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನೇ ಮರೆತು ಹೋಗುತ್ತಿರುವಾಗ ಮಾಡಿಕೊಂಡ ಹೆಂಡತಿಯನ್ನು ಅವಳು ಎಷ್ಟು ದಿವಸವಾದವಳು ನಮ್ಮಿಂದ ಮಾಯವಾಗುತ್ತಿರುವುದನ್ನೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು ರುದ್ರ. ಗಂಡು ಮಗು ಇದ್ದರೆ ಯಾರಲ್ಲಿ ಕೊಲಿನ ಮಳೆ ನಾಳೆ ಮಾಡಿ ದುಡಿಯುತ್ತಿತ್ತು. ಇದು ದಲಿದು ಹೆಣ್ಣು ಮಗು. ಇದು ಹೆಣ್ಣು ಮಗು ಯಾರು ಜೋಪಾನ ನೋಡು ರುದ್ರ, ನೋಡು ರುದ್ರ, ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ಈಗ ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡಬೇಕೆಂದು ಮಾಡಿರುವಿಯಾ? ರುದ್ರ, ಈ ಮಗುವಿಗೆ ನೀನು ಅಂಬಿಕಾ ಎಂದು ನಾಮಕರಣ ಮಾಡು. ಈ ಮಗುವನ್ನು ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಇವಳನ್ನು ಒಳ್ಳೆಯ ವಿದ್ಯಾ ಅಭ್ಯಾಸವನ್ನು ಕಲಿಸಿ ಇವಳನ್ನು ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇವಳನಿಗೆ ಎಷ್ಟೇ ಬೇಕಾದರೂ ಅದರ ಖರ್ಚು ನಾನು ಕೊಡ್ತೀನಿ. ಇದು ನಿನ್ನ ಮಗಳಲ್ಲ ರುದ್ರ, ಇದು ನನ್ನ ಮಗಳೆಂದು ತಿಳಿದುಕೊಳ್ಳುತ್ತೇನೆ. ಇದು ನಿನ್ನ ಮಗಳ ಖರ್ಚಿಗಾಗಿ ನಾನು ಕೊಡುತ್ತೇನೆ. ರುದ್ರ, ತೆಗೆದುಕೋ, ಇದು ನಿನ್ನ ಮಗಳ ಖರ್ಚಿಗೆ ಎಂದು. ಇದರಲ್ಲಿ 50,000 ರೂಪಾಯಿ ಹಣವಿದೆ, ತೆಗೆದುಕೋ. ಈ ನಿಮ್ಮ ಋಣ ಯಾವ ಜನ್ಮದಲ್ಲಿ ತೀರಿಸಲಿದೆ? ಏ ರುದ್ರ, ಯಾಕೋ ಕಣ್ಣೀರು? ನೋಡು, ಋಣ ತೀರಿಸುವ ಕಾಲ ಮುಂದೊಂದು ದಿನ ಬಂದೇ ಬರುತ್ತದೆ. ಇರಲಿ. ನೋಡು ರುದ್ರ, ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಉಣಿಸುವುದು ನಿಜವಾದ ಮಾನವರ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿವಿನಿಂದ ನಿಂತಿರುವಿ. ನಿನ್ನಂಥವನಿಗೆ ನಾನು ಸಹಾಯ ಮಾಡದೆ ಹೋದ್ರೆ ಆ ದೇವರಾದರೂ ಮೆಚ್ಚುವನೇ? ಈಗ ಈ ಮಗುವನ್ನು ನೀನು ಯಾರ ಮನೆಯಲ್ಲಿ ಬಿಡಬೇಕಂತ ಯೋಚನೆ ಮಾಡಿರುವಿ? ಈ ಊರಲ್ಲಿ ನನ್ನವರು ಯಾರು ಇಲ್ಲ. ನನ್ನಿದ್ದ ತಾಯಿ ತಂದೆಯರು ತೀರಿಕೊಂಡಿದ್ದಾರೆ. ನನಗೆ ಅಣ್ಣ ತಮ್ಮರಿಲ್ಲ. ನನಗೆ ಇರುವಳು ಒಬ್ಬಳೇ ಒಬ್ಬಳು ತಂಗಿ. ಅದು ಹೊಟ್ಟೆ ಉಪಜೀವನಕ್ಕಾಗಿ ಬೆಂಗಳೂರಿನಲ್ಲಿ ದುಡಿಯುತ್ತಾ ಹೋಗಿದ್ದಾಳಿದ್ದೀನಿ.
ಅರವಿಂದ ನಾನು ಕೇಳಿಕೊಂಡು ತಂಗಿ ತಂಗಿ ನನ್ನ ಮಗಳನ್ನು ಜೋಪಾನ ಮಾಡು ಎಂದು ಕೇಳಿಕೊಂಡು ನನ್ನ ತಂಗಿ ಹತ್ತಿರ ಬಿಟ್ಟು ಬರುತ್ತೇನೆ. ಆದರೆ ಅವಳಿಗೆ ಒಬ್ಬನೇ ಮಗ. ನನ್ನ ಮಗಳನ್ನು ಕೂಡ ನನ್ನ ಅಣ್ಣನ ಮಗ ಎಂದು ಈ ಹೆಣ್ಣು ಮಗಳ ಇಷ್ಟ ಐಶ್ವರ್ಯವನ್ನು ಮಾಡಿ ಜೋಪಾನ ಮಾಡಬಹುದು ಎಂದು ನನ್ನ ತಂಗಿಗೆ ಕೇಳಿಕೊಂಡು ಅಲ್ಲಿ ಬಿಟ್ಟು ಬರುತ್ತೇನೆ. ಅಷ್ಟೇ ಮಾಡು ರುದ್ರ, ಅಷ್ಟೇ ಮಾಡು. ಯಾಕಂದ್ರ ಇನ್ನು ಮಗು ಹಾಲು ಕುಡಿಯುವ ಹಸುಗೂಸು ಇಲ್ಲಿ ಹೆಚ್ಚು ದಿನ ಇರುವುದು ಒಳ್ಳೆಯದಲ್ಲ. ಅವಳಿಗೆ ಹಾಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ ಅಂತ ಚೆನ್ನಾಗಿ ಹೇಳಿವಾ. ಆಯ್ತು ರುದ್ರ, ಹೋಗಿ ನನ್ನ ಈ ಎಳೆ ಕಂದನನ್ನು ಅಲ್ಲಿಗೆ ಹೋಗಿ ಬಿಟ್ಟು ಬರುತ್ತೇನೆ. ಹೋಗ್ಬಾ ರುದ್ರ, ಹೋಗ್ಬಾ. ಬಹಳ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ. ಈ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ ಅಂತ ಹೇಳಿವಾ. ಹೆತ್ತ ಮನೆತನಕ್ಕೆ ಹೆತ್ತ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕರುಳಲ್ಲಿ ದಿನನಿತ್ಯ ತುಂಬಿಕೊಂಡಿದೆ. ಆದರೆ ಏನು ಮಾಡಬಹುದು? ಈ ಮಹೋದ್ದೇಶನಿಗೆ ಬೇಕಾಗಿರಬಹುದು ದಿನಾಲು 10 ಮನೆಗಳ ಮೊರೆಯುವ ಕುತಂತ್ರದ ಕಾಳಗ. ನಿತ್ಯ ನನ್ನ ಮನದಲ್ಲಿ ಕಾಡುವುದು 10 ಮನೆಗಳ ಮೊರೆಯುವ ಕುತಂತ್ರದ ಕಾಳಗ. ಆದರೆ ನನ್ನ ಹೆತ್ತವರಿಗೆ ಬೇಕಾಗಿರುವುದು ದಿನನಿತ್ಯ ನ್ಯಾಯ, ನೀತಿ, ಧರ್ಮ. ಅದೇ ಹೆತ್ತವರಿಗೂ ಹೆತ್ತ ಮಗನಿಗೂ ಇರುವ ಅಂತರವೆಷ್ಟು? ಅವರ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿರುವ ಈ ಮಹಾಂತೇಶನಿಗೆ ಬೇಕಾಗಿರುವುದು ದಿನಾಲು ಹೆಂಡ ಕಂಡ ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹಾಗೂ ಹೆತ್ತ ಮಗನಿಗೂ ಇರುವ ಅಂತರವೆಷ್ಟು? ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಆಸೆ, ಅದೇ ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶನ ಮನದ ಇಚ್ಛೆ. ನನ್ನ ಮನದ ಇಚ್ಛೆಯಂತೆ ನಡೆದರೆ ಮಾತ್ರ ನಾನು ಮಹಾಂತೇಶ್. ನನ್ನ ಮನದಿಚ್ಛೇನಾದರೂ ತುಚ್ಛೀಕರಿಸಿದೆಯಾದರೆ ಅವರ ಬಾಳು ನುಚ್ಚನೂರಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ.
ಕಂಡೆ ನಮ್ಮ ಮನೇಲಿ ಕಾಣ್ತಾ ಇಲ್ಲ, ಎಲ್ಗಪ್ಪ ಹೋಗಿದ್ದೆ? ಏನಿಲ್ಲಮ್ಮ, ನಾನು ಹೊರಗಡೆ ಮನೆಯಲ್ಲಿ ಕುಳಿತು ನನಗೆ ಸ್ವಲ್ಪ ಬೇಜಾರವಾಗಿತ್ತಮ್ಮ. ಅದಕ್ಕೆ ಇವತ್ತು ನಮ್ಮೂರ ಜಾತ್ರೆ, ಸ್ನೇಹಿತರೊಂದಿಗೆ ಸ್ವಲ್ಪ ತಿರುಗಾಡಿ ಬರೋಣ ಅಂತ ಹೋಗಿದ್ದೆಮ್ಮ. ಅಲ್ಲೋ ಮಂತೇಶ, ನೀನ್ ಬೆಂಗಳೂರಿಂದ ಊರಿಗೆ ಬರೋದೇ ಅಪ್ರಪ್ಪ. ಬಂದ್ರು 4 ದಿವಸ ಇರ್ತೀಯ. ಆ 4 ದಿವಸದಲ್ಲಿ 4 ತಾಸು ಕೂಡ ಮನೇಲಿ ಇರಲ್ಲ ಅಂತೀಯಲ್ಲೋ. ನಿಮ್ಮಪ್ಪ ನೋಡಿದ್ರೆ ಮಾತಿಗೂ ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ. ಇವತ್ತೊಂದು ದಿವಸ ಆದ್ರೂ ಮನೇಲಿ ಇರಬೇಕು, ಸರಿನಾ? ತೆಗೆದ್ಕೊಪ್ಪ, ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸುವಂತೆ ನನಗೂ ಹಾಲು ಕುಡಿಸಲು ಬಂದಿರುವೆ ಅಲ್ಲಮ್ಮ. ನಾನು ಈಗ ಚಿಕ್ಕ ಮಗು ಅಲ್ಲಮ್ಮ, ಬೆಳೆದು ಪ್ರಾಯಕ್ಕೆ ಬಂದಿರುವ ದೊಡ್ಡ ಮಗ ಮಾಂತೇಶ. ಮಂತೇಶ, ನೀನ್ ಎಷ್ಟೇ ಬೆಳೆದು ದೊಡ್ಡವನಾದ್ರು, ದೊಡ್ಡ ಸ್ಥಾನದಲ್ಲಿದ್ರು, ಈ ಹೆತ್ತವರ ಕಣ್ಣಿಗೆ ನೀನಿನ್ನು ಚಿಕ್ಕ ಮಗುನೇ ಅಪ್ಪ. ನೀನು ಈ ಮನೆಗೆ ಇದ್ದಾಗೆಲ್ಲ ಚೊಕ್ಕಾಗಿ ಬೆಳಿಲಿ ಅಂತ ಪ್ರತಿನಿತ್ಯ ನಿನಗೆ ಹಾಲು ಕುಡಿಸ್ತಾ ಇದ್ರು. ನೀನು ಈ ಮನೇಲಿ ಇದ್ದಾಗೆಲ್ಲ ಹಾಲು ಕುಡಿದು ಚೆನ್ನಾಗಿರ್ಬೇಕನ್ನೋದೇ ನಮ್ಮ ಆಸೆ. ಅದು ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ. ತೆಗೆದುಕೊಳಪ್ಪ, ಹಾಲು ಕೊಡಿ. ಅಮ್ಮ, ಹೆತ್ತ ಕರುಳಿನ ಪ್ರೀತಿಯನ್ನು ತಿಳಿಯದೆ ನಾನೇನೇನು ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ. ಈ ಊರಿಗೆ ನಾನು ಬೆಂಗಳೂರಿನ ಬಂದಾಗಲೊಮ್ಮೆ ನಿನ್ನ ಕೈಯಿಂದ ಹಾಲು ಕುಡದೆ ಈ ಮನೆಯಿಂದ ಆಚೆ ಹೋಗ್ತೇನೆ, ಆಯ್ತಮ್ಮ? ವಿಷ್ಣು ಶಿವನಿಗೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಎಂದು ಹಾಲು ಮುಗಿದರು. ಬಾಳಿಗೆ ಬಂದೇ ಮನೆ, ಬಾಳಿಗೆ ಬಂದೇ ಗೋಡೆ, ಭೂಮಿಗೆ ದೈವ ಒಂದೇನೆ ತಾಯಿ. ಭೂಮಿಗೆ ಬಂದಿದ್ದೇನೆ, ರಾಜೆಗೆ ಬಂದಿದ್ದೇನೆ, ಭೂಮಿಗೆ ದೈವ ಒಂದೇ. ಅಮ್ಮ, ನಾನು ನಿನ್ನೆ ರಾತ್ರಿ ಮನೆಗೆ ಸ್ವಲ್ಪ ತಡವಾಗಿ ಬಂದಿದ್ದೆ. ಅಪ್ಪ ಏನಾದರೂ ಬೇಜಾರ ತಿಳಿದುಕೊಂಡ್ರಮ್ಮ? ನೀನ್ ಮಾಡಿರೋ ತಪ್ಪು ಅವರ ಕಣ್ಣಿಗೆ ಕಂಡ್ರೆ ತಾನೇ ಅವ್ರು ಬೇಜಾರಾಗೋದು. ರಾತ್ರಿ ನೀನು ಮನೆಗೆ ಬಂದಾಗ ನಿಮ್ಮಪ್ಪ ಮನೇಲಿ ಇರ್ಲಿಲ್ಲ. ನೀನು ಕುಡಿದು ಅಲ್ಗಾಡ್ತಾ ಬರೋದನ್ನ ನಾನೇ ಕಂಡೆ. ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ನಿನ್ನ ಕೋಣೆಯಲ್ಲಿ ಮಲಗಿಸಿದೆ. ನನ್ನೊಂದಿಗೆ ಮಾತನಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ. ನಿನ್ನ ಘನತೆಯ ಅರಿವು ನಿನಗೆ ಉಳಿದಿರ್ಲಿಲ್ಲ. ಈ ನಿನ್ನ ಕೆಟ್ಟ ಚಟ ನಿನ್ನ ತಂದೆ ಕಣ್ಣಿಗೆ ಕಾಣಲಿಲ್ವಲ್ಲ, ಅದೇ ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು. ಅಮ್ಮ, ಹೌದು ಮಂತೇಶ, ಹೆತ್ತ ಕರಡು ತಾಯಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ನೀನು ಮಾನವಂತರ ಮನೆತನದಲ್ಲಿ ಬೆಳೆದವನು. 10 ಜನ ಮೆಚ್ಕೊಳ್ಳುವಂತ ಕೆಲಸ ಮಾಡ್ಬೇಕೆ ವಿನಃ ಇಂಥ ಹೀನ ಕೆಲಸಕ್ಕೆ ಕೈ ಹಾಕ್ಬಾರ್ದಪ್ಪ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು, ಸೇದೋದು, ಜೂಜಾಡೋದು ಮಾಡಿದ್ರೆ ನಿನ್ನ ಜೀವನ ಅಧಪತನ ಕಿಳಿಯೋದಷ್ಟೇ ಇಲ್ಲ, ನಿನಗೆ ದುರಂತ ತಪ್ಪಿದ್ದಲ್ಲ ಮಹಂತೇಶ. ಅಮ್ಮ, ಇದೇನು ಹೇಳ್ತಾ ಇರುವೆ ಅಮ್ಮ ನೀನು? ಇದೇನು ಹೇಳ್ತಾ ಇರುವೆ? ನಾನು ಅಂಥ ದೊಡ್ಡ ತಪ್ಪು ನಾನೇನು ಮಾಡಿದ್ದೇನಮ್ಮ? ಈ ಕಲಿಯುಗದಲ್ಲಿ ದುಡ್ಡಿದ್ದವರು ದೊಡ್ಡವರು ನಾವು. ಅಂದಮೇಲೆ ಕುಡಿಯುವುದು ಒಂದು ಮಹಾ ಅಪರಾಧವೇ ಅಲ್ಲಮ್ಮ? ಕೊಲೆ, ಸುಲಿಗೆ, ಕಳ್ಳತನ, ಮೋಸದೊರಡೆ ವಂಚನೆ ಮಾಡಿದ್ದು ಮಾತ್ರ ನಾನು ದೊಡ್ಡ ತಪ್ಪು ಅಂತ ತಿಳಿದುಕೊಂಡಿದ್ದೆ. ಕುಡಿಯುವುದು ಇದೇನು ಮಹಾ ದೊಡ್ಡ ತಪ್ಪಮ್ಮ? ಹಾಗಂತ ನೀನ್ ತಿಳ್ಕೊಂಡಿದ್ದೀಯ, ನಾವು ತಿಳ್ಕೋಬೇಕಲ್ಲ. ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ ಇದು. ಈ ಮನೆಯಲ್ಲಿ ಯಾವತ್ತೂ ತಪ್ಪಿಗೆ ಆಸ್ಪದವಿಲ್ಲ. ತಪ್ಪು ಮಾಡಿದವರು ಯಾರೇ ಈ ಸ್ಥಾನದಲ್ಲಿ ನಿಂತರೂ ಕೂಡ ಅಂಥವ್ರು ಯಾವತ್ತೂ ಶಿಕ್ಷೆ ತಪ್ಪಿದ್ದಲ್ಲ. ಅಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಕೂಡ ಯಾವ ತಪ್ಪು ಮಾಡಕೂಡದು. ಒಂದ್ ವೇಳೆ ತಪ್ಪಿ ನಡೆದಿದ್ದೆ ಆದ್ರೆ ನಿನ್ನ ಬಾಳು ದುರಂತಕ್ಕೀಡಾಗುವುದು. ಎಚ್ಚರವಿರಲಿ ಮಹಂತೇಶ. ತಿಳಿಯಿತಮ್ಮ, ಹೆತ್ತವರ ಆಜ್ಞೆ ನನಗೆ ಎಂಥದೋ ಎಂದು ತಿಳಿಯಿತಮ್ಮ. ಇನ್ನು ಮುಂದೆ ನಾನು ಯಾವ ತಪ್ಪು ಕೂಡ ಮಾಡುವುದಿಲ್ಲ. ಮಾಯೆ ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ. ಅಮ್ಮ, ನಾನು ನಿನ್ನೆ ರಾತ್ರಿ ಕುಡಿದು ಬಂದಿದ್ದಕ್ಕೆ ನನ್ನ ಮೇಲೆ ನಿನಗೆ ಕೋಪ ಅಂತ ಇದ್ರೆ ಈ ನಿನ್ನ ಕೈಗಳಿಂದ ನನ್ನ ಕೆನ್ನೆ ಮೇಲೆ 4 ಬಾರಿ ಮಂತೇಶ,
ನಿನ್ನಂತ ಮಗನ ಕೆನ್ನೆಗೆ ಹೊಡೆಯುವಂತೂ ಕೆಟ್ಟ ಗುಣದವಳು ಅಲ್ಲಪ್ಪ ಈ ನಿನ್ನ ತಾಯಿ. ನಮ್ಗಿರೋನು ನೀನೊಪ್ನೇ ಮಗ. ಗಂಡಂದ್ರು ನೀನೆ, ಹೆಣ್ಣಂದ್ರು ನೀನೆ. ಮುಂದೆ ನಮ್ಮಿಬ್ಬರ ಬಾಳಿ ಕಣ್ಣಾಗಬೇಕಾದವನು ನೀನೆ. ನಿನ್ನ ನಯ ನುಡಿ ರೀತಿ ನೀತಿ ಚೆನ್ನಾಗಿರ್ಲಿ ಅಂತ ಈ ಮಾತನ್ನ ಹೇಳಿದೆ ಅಷ್ಟೇ. ಯಾಕಂದ್ರೆ ನೀನು 100 ತಪ್ಪನ್ನ ಮಾಡ್ಕೊಂಡು ಬಂದ್ರೆ ಕೂಡ ಅದನ್ನ ಕ್ಷಮಿಸುವಂತ ಮನೋಭಾವ ಈ ಹೆತ್ತ ಕರಳಲ್ಲಿದೆಯಪ್ಪ. ಆದ್ರೆ ನಿನ್ನ ತಂದೆ ಅಂತವರಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲನ್ನೇ ಕತ್ತರಿಸಿ, ಕೊಲೆಗಳನ್ನ ಕಂಡ್ರೆ ಅವರ ಉಂಡವನ್ನೇ ಚಾಟಾಡಿ ಬಿಡ್ತಾರೆ. ಅಷ್ಟೊಂದು ನಿಷ್ಠೆಯಿಂದ ನಡೆಯುವವರು ನಿನ್ನ ತಂದೆ. ಅಂಥವರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ನಡಿಬೇಕು ಮಾಂತೇಶ. ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳುತ್ತೇನಮ್ಮ, ನನ್ನ ಕೊನೆಯ ಮಾತು. ಇನ್ನು ಮುಂದೆ ಯಾವ ತಪ್ಪು ಕೂಡ ನಾನು ಮಾಡುವುದಿಲ್ಲ. ಅಮ್ಮ, ನಾನು ಈಗಲೇ ಬೆಂಗಳೂರಿಗೆ ಹೋಗಬೇಕು. ಇವತ್ತೇ ಹೋಗ್ಬೇಕಾ? ಹೌದಮ್ಮ. ಅಪ್ಪನ ಕಡೆಯಿಂದ ಒಂದು 10,000 ರೂಪಾಯಿಗಳನ್ನು. ಅತ್ತಲ್ಲಪ್ಪ, 50,000 ಬೇಕಾದ್ರೆ ಕೊಡಿಸ್ತೀನಿ. ಆದ್ರೆ ನೀನು ಚೆನ್ನಾಗಿ ಕಲಿತು ಬುದ್ಧಿವಂತ ಆಗ್ಬೇಕು, ಸರಿನಾ? ನಿಮ್ಮಪ್ಪ ಬರ್ತಾರೆ, ಬಂದ ತಕ್ಷಣ ನಾನು ಕೇಳ್ತೀನಿ, ನೀನು ಸುಮ್ಮನೆ ನಿಂತ್ಕೊಂಡ್ಬಿಡು. ಆಯ್ತಮ್ಮ. ಏನು ಮಹಾದೇವಿ, ತಾಯಿ ಮಗ ಒಟ್ಟಿಗೆ ನಿಂತು ಏನೋ ವಿಚಾರ ಮಾಡ್ತಾ ಇದ್ದ ಹಾಗಿದೆಯಲ್ಲ? ಏನಿಲ್ರಿ, ಅದು ಪಾಪ ಮಗು, ಸಣ್ಣ ಮಗು ಅಲ್ವಾ? ಇನ್ನೂ ಸಣ್ಣ ಮಗು. ಅಷ್ಟು ದೂರ ಬೆಂಗಳೂರಲ್ಲಿ ಕಲಿತಾ ಇರಲ್ಲ, ಅದಕ್ಕೆ ಖರ್ಚಿಗೆ ಒಂದು 10,000 ಬೇಕು ಅಂತಂದರೆ, ಅದಕ್ಕೆ ನಿಮ್ಮ ಅಪ್ಪ ಬರ್ಲಿ, ಬಂದ ತಕ್ಷಣ ಕೇಳಿ ಕೊಡ್ತೀನಿ ಅಂತ ಹೇಳಿದೆ ಅಲ್ವೇನೋ ಮಂತೇಶ? ಹೌದಮ್ಮ. ನೋಡು ಮಹಾದೇವಿ, ಅವನಿಗೆ 10,000 ರೂಪಾಯಿ ಕೊಡೋದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಅವನಿಗೆ 50,000 ರೂಪಾಯಿ ಕೊಟ್ಟು ಕಳಿಸು. ಆದರೆ ಮಹಾಂತೇಶ್, ನಿನಗೆ ನಾನೊಂದು ಮಾತನಾಡಬೇಕು. ಹೇಳು ಅಪ್ಪಾಜಿ. ಯಾವ ಮಾತು ಅಂತ ಹೇಳು ಅಪ್ಪಾಜಿ. ನಾನು ನಿಮ್ಮ ಮಾತನ್ನು ಚಾಚು ತಪ್ಪದೆ ಶಿರಸಾಷ್ಟಾಂಗವಾಗಿ ಪಾಲಿಸುತ್ತೇನೆ. ನೋಡು ಮಹಾಂತೇಶ್, ಈ ಮನೆಯ ಸ್ವಾಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ನೀನು ಈ ಮನೆಗೆ ಯಜಮಾನನಾಗಬೇಕಾದವನು. ಈಗ ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತಿದೆ, ನಿನ್ನ ವಯಸ್ಸು ಬೆಳೆಯುತ್ತಾ ಹೋಗುತ್ತಿದೆ. ಆ ಬೆಳೆಯುವ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಆ ಪರಿಶುದ್ಧವಾದ ಬುದ್ಧಿಯನ್ನು ಕಂಡು ಸುತ್ತು 10 ಹಳ್ಳಿಯ ಜನ ನೋಡುವಂಥವನಾಗಬೇಕು. ನೋಡು ಮಹಾಂತೇಶ್, ನಾನು ಯಾಕೆ ಮಾತನ್ನು ನಿನಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡು ಮಹಾಂತೇಶ್, ಈ ನಿನ್ನ ಸ್ವಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಹಾಕಿ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಂತೆ ಕಾಣಬೇಕಪ್ಪ ನೋಡುವವರ ಕಣ್ಣಲ್ಲಿ ನೀನು. ಅಪ್ಪಾಜಿ, ಹೆತ್ತವರ ಕರುಳಿಗೆ ನಾನು ಯಾವುದೇ ಕಳಂಕವನ್ನು ತರದೆ ಈ ಮನೆಯ ಮರ್ಯಾದೆಗೆ ಕೀರ್ತಿಯನ್ನು ತಂದು ಸದಾ ನಿಮ್ಮ ಆಶೀರ್ವಾದದಲ್ಲಿ ಬಾಳುತ್ತೇನೆ ಎಂದು ಮಾತು ಕೊಡುತ್ತೇನೆ ಅಪ್ಪಾಜಿ. ಮಗನಾದ ನನ್ನ ಮೇಲೂ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ. ನಂಬಿಕೆ ಇಡ್ತೀನಿ ಮಹಾಂತೇಶ್. ಮಗನ ಮೇಲೆ ನಂಬಿಕೆ ಇಡದೆ ಬೇರೆಯವರ ಮೇಲೆ ನಂಬಿಕೆ ಇಡಲು ಸಾಧ್ಯವೇ? ನೋಡಿ, ನಾನು ಮಾತನಾಡುವುದರಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವು ಆಗಬಹುದು. ಆದರೆ ನಾನು ಯಾಕೆ ಈ ಮಾತನ್ನು ನಿನಗೆ ಹೇಳ್ತಿದ್ದೇನೆ ಗೊತ್ತಾ ಮಹಾಂತೇಶ್? ಹೆತ್ತವರ ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಅದಕ್ಕೆ ಪ್ರೀತಿ, ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೈಲಿಯನ್ನು ಹೆಣೆದು ನೀನು ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ನೀನಾಗ್ತಿ ಎಂದು ಹೆತ್ತವರ ಆಸೆಯನ್ನು ಹೊತ್ತುಕೊಳ್ತಿದ್ದೇವೆ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕುಕ್ಕುವ ರಣ ಹದ್ದಾಗಬಾರದೆಂದು
ನಾನು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾಂತೇಶ್. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗದ ಭಾವನೆ ನನಗೆ ಅರ್ಥವಾಯಿತು ಅಪ್ಪಾಜಿ. ಇನ್ನು ಮುಂದೆ ನಾನು ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಕುಕ್ಕುವುದಲ್ಲ ಅಪ್ಪಾಜಿ, ಕುಕ್ಕುವುದಲ್ಲ, ಈ ಮನೆಗೆ ಕೀರ್ತಿಯನ್ನು ತರುವುದು. ಅಪ್ಪಾಜಿ, ಶಿವಶರಣೆಯರ ಮಠದಲ್ಲಿ ಬೆಳೆದಿರುವ ಈ ಅರಗಿಣಿ ನಾನು ಅಂದ ಮೇಲೆ ನೀವೇ ಕಾದು ನೋಡಿ ಅಪ್ಪಾಜಿ, ಈ ಹಕ್ಕಿ ಕುಕ್ಕುವುದೋ ಅಥವಾ ಈ ಮನೆಗೆ ದೊಡ್ಡ ಕೀರ್ತಿ ತರುವುದೋ ಎಂದು. ಹಾ ಅಪ್ಪಾಜಿ, ಹಾ ಅಮ್ಮ, ನಾನು ಈಗಲೇ ಬೆಂಗಳೂರಿಗೆ ಹೋಗುತ್ತೇನೆ. ಹಾ ನಮಸ್ಕಾರ ರೀ ಅಪ್ಪವ್ರ. ನನ್ನರ ಏನು ಬೆಂಗಳೂರಿಗೆ ಹೊಂಟ್ರಿ? ಹೌದು ರುದ್ರ, ನಾನು ಈಗಲೇ ಬೆಂಗಳೂರಿಗೆ ಹೊಂಟಿದ್ದೇನೆ. ನೀನು ಚೆನ್ನಾಗಿದೀಯಾ? ಚೆನ್ನಾಗಿದ್ದೀರಿ ಚಿಕ್ಕದಣ್ಯರ. ನೀವು ಇನ್ನೊಂದು 4 ದಿವಸ ಇರ್ಬೇಕಿಲ್ರಿ. ಎಲ್ಲ ಹೊಲದಾಗ ತಿರುಗಾಡಿ ಶೀತನಿ ತಿಂದು ಬಾರಿಕೆ ತಿಂದು ಹೋತಿದ್ರಿ ಅಪ್ಪವ್ರ. ಇನ್ನೂ ಒಂದು 4 ದಿವಸ ಇರ್ಬೇಕಿಲ್ರಿ ಅಪ್ಪವ್ರ. ಇಲ್ಲ ರುದ್ರ, ನನಗೆ ಅರ್ಜೆಂಟ್ ಬೆಂಗಳೂರಿನಲ್ಲಿ ಕೆಲಸವಿದೆ, ನಾನು ಇವತ್ತೇ ಹೋಗಬೇಕು. ಮತ್ತೆ ಸಮಯ ಸಿಕ್ಕಾಗ ಮತ್ತೆ ಬರ್ತೇನೆ. ಆವಾಗ ನೀ ಹೇಳಿದ್ದೆಲ್ಲ ತಿಂದ್ರಾಯ್ತು. ನೋಡ್ರಪ್ಪ, ನೀವು ದಿನಾನೇ ಅರ್ಜೆಂಟ್ ಅನ್ನೋರು. ಎಲ್ಲ ತೆಗೆದು ಫ್ರಿಜ್ ಅಲ್ಲಿ ಇಡು, ಬಂದ್ಮೇಲೆ ತಿಂತಾನೆ. ಆಯ್ತರ ಅಮ್ಮವ್ರ. ಅದೆಲ್ಲ ಬರೋವರೆಗೂ ಅವ್ನ ಎಕ್ಸಾಮ್ ಮುಗ್ದೋಗ್ಬಿಡುತ್ತೆ. ಹೋಗು, ಅವ್ನ ಸುಟ್ಕೇಸ್ನಲ್ಲಿ 10,000 ತಾನೆ. ಸಾಕಲ್ಲ, ಮತ್ತೆ ಇನ್ನೆಷ್ಟು ಕೊಟ್ಟು ಕಳಿಸ್ಬೇಕಂತೀಯ? ರುದ್ರ, ನೋಡು, ಒಳಗಡೆ ಹಣ ಇದೆ, ಅವನಿಗೆ ಒಂದು 20,000 ರೂಪಾಯಿ ಕೊಟ್ಟು ಕಳಿಸು. ನೋಡು ಮಂತೇಶ, ಹೋದ ತಕ್ಷಣ ಫೋನ್ ಮಾಡು. ನಿಮ್ಮ ಅಮ್ಮನಿಗೆ ನಾವೆಲ್ಲ ಚೆನ್ನಾಗಿದೀವಿ ಅಂತ ತಿಳಿಸು. ಹೇಳ್ತಾ ಇದ್ದೀನಿ ನೋಡು, ಅವಾಗ ಸಮಯ ಸಿಕ್ಕರೆ ಬಂದು ಹೋಗ್ತಾ ಇರಪ್ಪ. ಆಯ್ತಮ್ಮ. ನೀನ್ ರಜೆ ಇದ್ರೆ 1-2 ದಿವಸ ಅಲ್ಲೇ ಇರ್ತೀನಿ ಅಂತ ಅನ್ಬೇಡ. 2 ದಿವಸ ಇದ್ರು ಬಂದ್ಬಿಡು. ಬರ್ತೀನಮ್ಮ. ಹಾಕೇನ್ರಿ ಅಪ್ಪವ್ರ. ಅಪ್ಪವ್ರ, ದಣ್ಯರ, ಚಿಕ್ಕ ದಣ್ಯರ, ಇದು ನನ್ನ ಮಗಳನು ಅಲ್ಲೇ ಬೆಂಗಳೂರಿನಾಗೆ ಅದಾಳ್ರಿ. ಒಂದು ಸ್ವಲ್ಪ ಎಲ್ಲರೇ ಭೇಟಿ ಆದಾಳಂದ್ರೆ ಒಂದು ಸ್ವಲ್ಪ ನಿನ್ನ ತಂದೆ ಆರಾಮದಾನ ಅಂತ ಒಂದು ಸ್ವಲ್ಪ ಹೇಳ್ರಲ್ಲ. ಏನು ರುದ್ರ, ಬೆಂಗಳೂರು ಅಂದ್ರೆ ಏನು ಶಿರಾಡೋಣ ಅಂತ ತಿಳಿದುಕೊಂಡಿಯ? ಅದು ದೊಡ್ಡ ಸಿಟಿ, ದೊಡ್ಡ ಕಾಲೇಜುಗಳು. ನಿನ್ನ ಮಗಳು ಯಾವ ಕಾಲೇಜು, ಯಾವ ಏರಿಯಾ, ಎಲ್ಲಿದ್ದಾಳೆ ಅಂತ ಹೇಗೆ ಹುಡುಕ್ಬೇಕು? ಇರ್ಲಿರುದ್ರ ನಿನ್ನ ಹತ್ರ ಏನಾದರೂ ಅಡ್ರೆಸ್ಸು, ಫೋನ್ ನಂಬರು ಏನಾದರೂ? ಅದು ಅಡ್ರೆಸ್ ಕೊಟ್ಟಿದ್ದಲ್ರಿ, ಆದ್ರೆ ಅದು ಅಲ್ಲೇ ಮನೆಗೆ ಉಳ್ದ್ರಿ. ಮತ್ತೊಂದು ಸರಿ ಬಂದಾಕ್ರ ಕೊಡ್ತೀನಿ ರೀ. ಆಯ್ತು ರುದ್ರ, ಮತ್ತೆ ಬಂದಾಗ ನಾನು ಅಡ್ರೆಸ್ ತೆಗೆದುಕೊಂಡು ಹೋಗಿ ಭೇಟಿ ಆಗುತ್ತೇನೆ. ಅಪ್ಪಾಜಿ, ಅಮ್ಮ, ನಾನು ಬರ್ತೀನಿ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ, ದಡವಿರದ ಕರುಣೆ ಕಡಲಿವಳು, ಮಂತೇಶ, ನಾ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸ್ಕೂಟರ್ ತಗೊಂಡು ಹೊರಗಡೆ ಎಲ್ಲ ಅಡ್ಡಾಡ್ಬೇಡ, ಕಾರ್ ತಗೊಂಡು ಹೋಗು. ಹೊರಗಡೆ ಟೀ ಕಾಫಿ ಏನು ಕುಡಿಬೇಡ. ನೀನ್ ಕುಡಿಬೇಕಂದ್ರೆ ಸ್ವಲ್ಪ ಜ್ಯೂಸ್ ಕುಡಿ. ಆ ಮೊಬೈಲ್ ಅಲ್ಲಿ ರಾತ್ರಿ ಹೊತ್ತೆಲ್ಲ ವಾಟ್ಸಪ್ ಚಾಟಿಂಗು ಅದು ಇದು ಮಾಡ್ಬೇಡಪ್ಪ. ಫೇಸ್ಬುಕ್ ಅಂತೂ ನೋಡಕ್ಕೆ ಹೋಗ್ಬೇಡ. ಹುಡುಗಿಯರ ಜೊತೆ ವಿಡಿಯೋ ಕಾಲ್ ಮಾಡಕ್ ಹೋಗ್ಬೇಡ. ನಾ ಹೇಳಿದ್ದೆಲ್ಲ ನೆನಪಲ್ಲಿ ಇಟ್ಕೋ. ಹೊರಗಡೆ ಅಡ್ಡಾಡಕ್ ಹೋಗ್ಬೇಡ. ಕಾಫಿ ಟೀ ಕುಡಿ ನೋಡಪ್ಪ, ನಿನ್ ಗ್ಲಾಮರ್ ಎಲ್ಲ ಹಾಳಾಗ್ಬಿಡುತ್ತೆ ಮಗನೆ. ನಾ ಹೇಳಿದ ಮಾತೇ ಕೇಳಲ್ಲ ಅಂತೀಯ. ಯಾವಾಗ್ಲೂ ಹಾಲೇ ಕುಡಿ, ಬಿಸಿ ಬಿಸಿದೇ ಊಟ ಮಾಡು, ಮನೆಯಿಂದನೇ ತಿಂಡಿ ತಗೊಂಡೋಗು, ಸರಿನಾ? ನಾ ಹೇಳಿದ ನೆನಪಲ್ಲಿ ಇಟ್ಕೋ. ನೀನು ಹೇಳಿದ್ದೆಲ್ಲ ನೆನಪಿದೆ ಅಮ್ಮ, ನಾನು ಬರ್ತೀನಿ. ಅಪ್ಪ, ಅಮ್ಮ, ನಾನು ಬರ್ತೀನಿ. ಮನಸ್ಸು ನಗುತ್ತರ ಅಪ್ಪರ, ನಮ್ಮ ಚಿಕ್ಕ ದನಿಯಾರನು ಊರಿಗೆ ಹೊಂಟಾರ. ನಾನು ಬಸ್ ಸ್ಟ್ಯಾಂಡ್ ತನ ಬಿಟ್ಟು ಬರ್ತೀನಿ. ಅದಕ್ಕೆ ಅದು ಬ್ಯಾಗ್ ಕೊಟ್ಟಿದ್ದೀನಿ. ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ